ಕೇರಳದಲ್ಲಿ ಘನಘೋರ ದುರಂತವಾಗಿ ಇಂದಿಗೆ 6 ದಿನಗಳಾಯಿತು. ಸದ್ಯ ದೇವರ ನಾಡಿನಲ್ಲಿ ಎಲ್ಲೆಲ್ಲೂ ಕಾಣಿಸ್ತಾ ಇದೆ ನರಕದ ದೃಶ್ಯಗಳು. ಕಲ್ಲು ಬಂಡೆ, ಕೆಸರಿನ ಮಧ್ಯೆ, ಮರದ ಬುಡಗಳ ಕೆಳಗೆ ಮೃತದೇಹಗಳು ಪತ್ತೆಯಾಗ್ತಿದೆ. ಅವಶೇಷಗಳಡಿ ಸಿಲುಕಿಕೊಂಡಿರೋರ್ಗಾಗಿ ಈಗ ರಕ್ಷಣಾ ಕಾರ್ಯ ಮುಂದುವರೆದಿರುವಂಥದ್ದು. ಸಾವಿನ ಜೊತೆ ಹೋರಾಡಿ ನೂರಾರು ಜನರು ಬದುಕಿ ಬಂದಿದ್ದಾರೆ. ಬಟ್ ಕೆಲವರ ಮೃತದೇಹಗಳೇ ಸಿಗ್ತಾ ಇಲ್ಲ. ಸಿಕ್ಕಿದ್ರೂ ಕೂಡ ಬಾಡಿ ಪಾರ್ಟ್ಸ್ ಮಾತ್ರ ಸಿಗ್ತಾ ಇದೆ. ಅಂದರೆ ಒಬ್ಬರದು ಕೈ ಸಿಗೋದು, ಮತ್ತೊಬ್ಬರದು ಕಾಲು, ಮತ್ತೊಬ್ಬರದು ತಲೆ, ಮತ್ತೊಬ್ಬರದು ಬಾಡಿ, ಈ ರೀತಿಯ ದೃಶ್ಯಗಳು ಕೇರಳದಲ್ಲಿ ಕಳೆದ 6 ದಿನಗಳಿಂದ ಕಾಣಿಸ್ತಾ ಇರುವಂಥದ್ದು. ಎಲ್ಲೆಲ್ಲೂ ಕೂಡ ನರಕದ ದೃಶ್ಯಗಳೇ ಅಂತಲೇ ಹೇಳಬಹುದು. ಇನ್ನು ಮನೆಯ ಜೊತೆಗೆ ತಮ್ಮವರನ್ನು ಕೂಡ ಕಳೆದುಕೊಂಡವರು ಇತ್ತ ಕಣ್ಣೀರಿನಲ್ಲಿ ಮುಳುಗಿದ್ದಾರೆ. ಈ ಭೂಕುಸಿತ ದುರಂತದಲ್ಲಿ ಸಾವಿನ ಸಂಖ್ಯೆ 358ಕ್ಕೆ ಏರಿಕೆಯಾಗಿದೆ. ಇನ್ನೂ ಕೂಡ ಒಂದಷ್ಟು ಮಂದಿ ಸಾವನ್ನಪ್ಪಿದ್ದಾರೆ. ಬಟ್ ಅವರ ಮೃತದೇಹಗಳು ಸಿಗ್ತಾ ಇಲ್ಲ. ಅಂದರೆ ಘಟನೆ ನಡೆದಿದ್ದು ಇಲ್ಲಿ ಅಂತಂದರೆ ಎಲ್ಲೋ 5-6 ಕಿಲೋಮೀಟರ್ ಜಾಗದಲ್ಲಿ ನೀರಿನ ಮೂಲಕ ಮೃತದೇಹಗಳು ಹರಿದುಕೊಂಡು ತೇಲ್ಕೊಂಡು ಬರ್ತಾ ಇರುವಂತಹ ದೃಶ್ಯಗಳು ಕೂಡ ಕೇರಳದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಸದ್ಯ ನಾಪತ್ತೆ ಆದವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಕಳೆದ 6 ದಿನಗಳಿಂದ ಸ್ಥಳದಲ್ಲಿ NDRF, SDRF ಹಾಗೆ ಸೇನಾಪಡೆಯ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ಮುಂದುವರೆದಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.